ಓಂ ಶಾಂತಿ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಒಂದು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅನ್ಸುತ್ತೆ. ಹೇಳಿ. ನಮಗೆ ಯಾವುದು ಸರಿ ಅಂತ ಚೆನ್ನಾಗಿ ಗೊತ್ತಿದ್ರೂ ಅದನ್ ಮಾಡೋಕೆ ಯಾಕಿಷ್ಟು ಕಷ್ಟ ಆಗತ್ತೆ? ಹೌದು, ಇದು ಸಾಮಾನ್ಯ ಪ್ರಶ್ನೆ. ನೋಡಿ, ತಾಳ್ಮೆಯಿಂದ ಇರ್ಬೇಕು ಅಂತ ದಿನ ಅನ್ಕೋತೀವಿ, ಆದ್ರೆ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತೀವಿ. ಫೋಕಸ್ ಮಾಡ್ಬೇಕು ಅನ್ಕೋತೀವಿ, ಆದ್ರೆ ಮನ್ಸು ಎಲ್ಲೆಲ್ಲೋ ಹೋಗುತ್ತೆ. ಯಾಕೆ ಹೀಗೆ? ಇದು ಬಹುಶಃ ಎಲ್ಲರೂ ಕೇಳಿಕೊಳ್ಳುವ ಪ್ರಶ್ನೆನೇ. ನಾವು ಏನಂತ ಅನ್ಕೋತೀವಿ ಅಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಇದೆ ಅಂತ. ಹೌದು, ವಿಲ್ ಪವರ್ ಸಾಲ್ದು ಅಂತ. ಆದ್ರೆ ಇವತ್ತು ನಾವು ಚರ್ಚಿಸಲಿರುವ ಮೂಲ ವಿಷಯ ಇದೆಯಲ್ಲ, ಅದು ಒಂದು ಬೇರೆಯ ಆದ ಉತ್ತರ ಕೊಡುತ್ತೆ. ಅದು ಹೇಳುತ್ತೆ, ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಏನೂ ಇಲ್ಲ. ಬದಲಿಗೆ ನಾವು ನಮ್ಮೊಳಗಿನ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಲು ತಪ್ಪು ಕೀಲಿಕೈಯನ್ನು ಬಳಸ್ತಿದ್ದೇವೆ. ಅಪ್ಪು ಕೀಲಿಕೈ? ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಅಂದ್ರೆ ನಾವು ನಮ್ಮ ಅಭ್ಯಾಸಗಳನ್ನು ನಮ್ಮ ಸಂಸ್ಕಾರಗಳನ್ನು ಬದಲಾಯಿಸಲು ತಪ್ಪು ದಾರಿಯಲ್ಲಿ ಪ್ರಯತ್ನಿಸ್ತಿದ್ದೀವಿ ಅಂತನ? ನಿಖರವಾಗಿ. ಇವತ್ತಿನ ನಮ್ಮ ಚರ್ಚೆಯ ವಿಷಯವೇ ದಿವ್ಯ ಪರಿವರ್ತನೆಯ ಪ್ರಮುಖ ಕೀಲಿ. ಹೌದು. ಹಾಗಿದ್ರೆ ಆ ಸರಿಯಾದ ಕೀಲಿ ಯಾವುದು ಅಂತ ಇವತ್ತು ಆಳವಳಿ ನೋಡೋಣ. ಹೌದು. ಈ ಚರ್ಚೆಯ ಅಡಿಪಾಯವೇ ಒಂದು ವರದಾನದ ಮಾತಿನಲ್ಲಿದೆ. ಓಕೆ. ತಂದೆಯ ಸಂಸ್ಕಾರಗಳನ್ನು ತಮ್ಮ ಸತ್ಯ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುವ ಮೂಲಕ ವ್ಯರ್ಥ ಹಾಗೂ ಹಳೆಯ ಸಂಸ್ಕಾರಗಳಿಂದ ಸದಾ ಮುಕ್ತರಾಗಿರುವ ಆತ್ಮಿಕ ಸ್ವರೂಪದ ಮಾಸ್ಟರ್ ವರದಾತರಾಗಿ. ನೋಡಿ, ಇಲ್ಲೇ 2 ಕೀಲಿಗಳ ಬಗ್ಗೆ ಸ್ಪಷ್ಟವಾದ ಸೂಚನೆ ಇದೆ. ಒಂದು ಹಳೆಯ ವ್ಯರ್ಥ ಸಂಸ್ಕಾರಗಳದ್ದು. ಹೌದು. ಇನ್ನೊಂದು ತಂದೆಯ ಸಮಾನವಾದ ದೈವಿಕ ಸಂಸ್ಕಾರಗಳದ್ದು. ಸರಿ, ಈ ಪರಿಕಲ್ಪನೆಯನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮೂಲದಲ್ಲಿ ಒಂದು ರೂಪಕ ಇದೆ ಅಲ್ವಾ? 2 ಕೀಲಿಗಳ ಕತೆ. ಹೌದು, ಅದರಿಂದ ಶುರು ಮಾಡೋಣ. ಖಂಡಿತ. ಈಗ ಕಲ್ಪಿಸ್ಕೊಳ್ಳಿ, ನಿಮ್ಮ ಬಳಿ 2 ಕೀಲಿಗಳಿವೆ. ಓಕೆ. ಒಂದು ಹಳೆಯದು, ಪೂರ್ತಿ ತುಕ್ಕು ಹಿಡಿದಿದೆ. ಅದನ್ನ ಬಾಗಿಲಿಗ ಹಾಕಿ ತಿರುಗಿಸಿದ್ರೆ ಕರ್ರ್ ಅಂತ ಒಂದು ಕರ್ಕಶವಾದ ಶಬ್ದ ಬರುತ್ತೆ. ಕಷ್ಟ ಆಗತ್ತೆ. ಹೌದು, ಮತ್ತು ತುಂಬಾ ಶಕ್ತಿ ಹಾಕಿ ತಿರುಗಿಸ್ಬೇಕು. ಕಷ್ಟಪಟ್ಟು ತಿರುಗಿಸಿದ್ಮೇಲೆ ಬಾಗಿಲು ತೆರೆಯುತ್ತೆ. ಇದು ಮೊದಲನೇ ಕೀಲಿ. ಇನ್ನೊಂದು ಕೀಲಿ ಹೊಸದು ಪಳಪಳ ಅಂತ ಹೊಳಿತಿದೆ. ಹೌದು. ಅದನ್ನ ಬಾಗಿಲಿಗೆ ಹಾಕಿದ ತಕ್ಷಣ ಯಾವುದೇ ಶಬ್ದವಿಲ್ಲದೆ ಬೆಣ್ಣೆಯಲ್ಲಿ ಚೂರಿ ಇಳಿದ ಹಾಗೆ ಸಲೀಸಾಗಿ ತಿರುಗಿ ಕ್ಲಿಕ್ ಅಂತ ಬಾಗಿಲು ತೆರೆಯುತ್ತೆ. ಎಕ್ಸಾಕ್ಟ್ಲಿ. ಯಾವುದೇ ಪರಿಶ್ರಮ ಬೇಕಿಲ್ಲ. ಏನೂ ಇಲ್ಲ. ನಿಖರವಾಗಿ ಈ ರೂಪಕವೇ ಇವತ್ತಿನ ನಮ್ಮ ಚರ್ಚೆಯ ಸಾರ. ಆ ತುಕ್ಕು ಹಿಡಿದ ಕೀಲಿ ಇದೆಯಲ್ಲ, ಅದೇ ನಮ್ಮ ಹಳೆಯ ಸಂಸ್ಕಾರಗಳು. ಅಂದ್ರೆ ಆ ಕೋಪ, ಚಿಂತೆ, ಅಂಟಿಕೊಳ್ಳುವಿಕೆ ಇವೆಲ್ಲವೂ. ಸರಿ. ಇವುಗಳಿಂದ ಜೀವನದ ಬಾಗಿಲುಗಳನ್ನು ತೆರೆಯಲು ಹೊರಟರೆ ಬರೀ ಪರಿಶ್ರಮ, ಹೋರಾಟ ಮತ್ತು ಗದ್ದಲ. ಆದ್ರೆ ಆ ಹೊಸ ಕೀಲಿ ಇದೆಯಲ್ಲ, ಅದು ದೈವಿಕ ಸಂಸ್ಕಾರಗಳು. ಪ್ರೀತಿ, ಶಾಂತಿ, ನಿರ್ಲಿಪ್ತತೆ. ಈ ಕೀಲಿ ಬಳಸಿದ್ರೆ ಜೀವನ ಸುಲಭ, ಸಹಜ ಮತ್ತು ಶಾಂತವಾಗಿರುತ್ತದೆ. ಓಕೆ, ಇಲ್ಲಿ ನನಗೊಂದು ವಿಷಯ ಸ್ಪಷ್ಟವಾಗ್ತಿದೆ. ನಾವು ಜೀವನದಲ್ಲಿ ಕಷ್ಟಪಡ್ತಿದ್ದೇವೆ, ಅಯ್ಯೋ ಹೋರಾಡ್ತಿದ್ದೇವೆ ಅಂತ ನಮ್ಗೆ ಅನ್ಸಿದ್ರೆ, ಹೌದು, ಅದರರ್ಥ ನಾವು ಆ ಹಳೆಯ ತುಕ್ಕಿಡಿದ ಕೀಲಿಯನ್ನೇ ಮತ್ತೆ ಮತ್ತೆ ಬಳಸ್ತಿದ್ದೇವೆ ಅಂತ. ಅದೇ. ಸುಲಭವಾಗಿರೋದು ನಮ್ಮ ಗುರಿಯಲ್ಲ, ಬದಲಿಗೆ ನಮ್ಮ ದಾರಿ ಸರಿ ಇದೆಯೋ ಇಲ್ವೋ ಅಂತ ತೋರ್ಸೋ ಒಂದು ಮೀಟರ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಜೀವನ ಒಂದು ಹೋರಾಟ ಅಂತ ಅನ್ನಿಸಿದ ತಕ್ಷಣ ಅದು ಒಂದು ಸಿಗ್ನಲ್. ನಾವು ತಪ್ಪು ಕೀಲಿ ಬಳಸುತ್ತಿದ್ದೇವೆ ಅನ್ನೋದಕ್ಕೆ. ಇದು ಕೇವಲ ಒಳ್ಳೆಯದು ಕೆಟ್ಟದ್ದು ಅನ್ನೋ ಹೋಲಿಕೆಯಲ್ಲ, ಇದು ಅನುಭವದ ಬಗ್ಗೆ. ಒಂದು ದಾರಿ ಪರಿಶ್ರಮದ್ದು, ಇನ್ನೊಂದು ಸ್ವಾಭಾವಿಕತೆಯದ್ದು. ಹಾಗಾದ್ರೆ ಈ ಪರಿವರ್ತನೆಯನ್ನು ನಿಜ ಜೀವನದ 4 ಉದಾಹರಣೆಗಳ ಮೂಲಕ ನೋಡೋಣ. ಸರಿ. ಮೊದಲನೆಯದು ಕೋಪದಿಂದ ದಯೆಗೆ. ಹೌದು, ಇದು ತುಂಬಾ ಸಾಮಾನ್ಯ ಅನುಭವ. ಸಣ್ಣ ವಿಷಯಕ್ಕೂ ಕೋಪ ಬಂದ್ಬಿಡುತ್ತೆ, ಮನಸ್ಸು ಪೂರ್ತಿ ಅಶಾಂತವಾಗುತ್ತೆ. ಇದು ಹಳೆಯ ಕೀಲಿ. ಖಂಡಿತ. ಹೊಸ ಕೀಲಿ ಅಂದ್ರೆ ದಯೆ ಮತ್ತು ಶಾಂತ ಸ್ವರೂಪ. ಆದರೆ ಕೋಪವನ್ನ ನಿಯಂತ್ರಿಸೋದಷ್ಟು ಸುಲಭವಲ್ಲಲ್ವಾ? ಇಲ್ಲಿಯೇ ಆಳವಾದ ವಿಷಯ ಇರೋದು. ಮೂಲದಲ್ಲಿ ಹೇಳುವ ಪ್ರಕಾರ ಕೋಪ ಅನ್ನೋದು ದೇಹ ಅಭಿಮಾನದ ಲಕ್ಷಣ. ದೇಹ ಅಭಿಮಾನ ಅಂದ್ರೆ ನಾನು ಈ ದೇಹ, ನನಗೆ ಇಂಥ ಸ್ಥಾನಮಾನ ಇದೆ, ನನ್ನನ್ನು ಹೀಗೆ ನಡೆಸ್ಕೊಳ್ಳಬಾರದು ಎಂಬ ಒಂದು ಅಹಂಕಾರದಿಂದ ಕೋಪ ಹುಟ್ಟುತ್ತದೆ. ಓಹೋ, ಸರಿ. ಯಾವಾಗ ನಾವು ನಮ್ಮ ಗುರುತನ್ನು ಬದಲಾಯಿಸುತ್ತೇವೆಯೋ, ಅಂದ್ರೆ ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪಿ ಆತ್ಮ, ಪರಮಾತ್ಮನ ಮಗು ಎಂಬ ಅರಿವಿನಲ್ಲಿ ಸ್ಥಿರವಾಗುತ್ತೇವೆಯೋ, ಆಗ ಕೋಪಕ್ಕೆ ಜಾಗವೇ ಇರೋದಿಲ್ಲ. ಒಂದು ನಿಮಿಷ, ಇದು ಕೇವಲ ನಮಗೆ ನಾವೇ ಹೇಳಿಕೊಳ್ಳುವ ಪಾಸಿಟಿವ್ ಅಫರ್ಮೇಷನ್ ತರಹನ? ಅಂದ್ರೆ ಒಳಗಡೆ ಕೋಪ ಕುದಿಯುತ್ತಿದ್ದರೂ ನಾನು ಶಾಂತ ಸ್ವರೂಪಿ ಅಂತ ಸುಮ್ಮನೆ ಹೇಳಿಕೊಳ್ಳೋದಾ? ಅದ್ಭುತವಾದ ಪ್ರಶ್ನೆ. ಖಂಡಿತ ಇಲ್ಲ. ಹಾಗೆ ಮಾಡಿದ್ರೆ
ಅದು ಕೋಪವನ್ನು ಅದಿಮಿಯಿಟ್ಟಾರಾಗೆ ಆಗುತ್ತೆ. ಹೌದು. ಇಲ್ಲಿ ಹೇಳುತ್ತಿರುವುದು ಗುರುತಿಸುವಿಕೆಯ ಬದಲಾವಣೆ, ಒಂದು ಶಿಫ್ಟ್ ಇನ್ ಐಡೆಂಟಿಟಿ ಬಗ್ಗೆ. ಇದು ಒಂದೇ ದಿನದಲ್ಲಿ ಆಗುವುದಲ್ಲ. ಓಕೆ. ನಿರಂತರ ಅಭ್ಯಾಸದಿಂದ ನಾನು ಶಾಂತ ಸ್ವರೂಪಿ ಆತ್ಮ ಅನ್ನೋದು ನಮ್ಮ ಸಹಜ ಸ್ಥಿತಿಯಾಗಬೇಕು. ಅದು ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಆಗಬೇಕು. ಡಿಫಾಲ್ಟ್. ಆಗ ಕೋಪವನ್ನು ನಿಯಂತ್ರಿಸುವ ಪರಿಶ್ರಮ ಬೇಕಾಗುವುದಿಲ್ಲ. ಯಾಕಂದ್ರೆ ದಯೆ ಮತ್ತು ಶಾಂತಿ ನಮ್ಮಿಂದ ಸ್ವಾಭಾವಿಕವಾಗಿ ಹರಿಯಲು ಶುರುವಾಗುತ್ತೆ. ಅರ್ಥವಾಯಿತು. ಇದು ನಮ್ಮ ಆಂತರಿಕ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಅಪ್ಗ್ರೇಡ್ ಮಾಡಿದ ಹಾಗೆ. ಪರ್ಫೆಕ್ಟ್. ಈಗ ಎರಡನೇ ಉದಾಹರಣೆಗೆ ಬರೋಣ. ವ್ಯರ್ಥ ಸಂಕಲ್ಪಗಳಿಂದ ವಿಶ್ವ ಕಲ್ಯಾಣ ಸಂಕಲ್ಪಕ್ಕೆ ಪರಿವರ್ತನೆ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ವಿಶ್ವ ಕಲ್ಯಾಣ ಅನ್ನೋ ಮಾತು ಕೇಳಲು ತುಂಬಾ ದೊಡ್ಡದಾಗಿ ಕಾಣಿಸ್ತೆ. ನನ್ನದೇ ಬಿಲ್, ಕೆಲಸ, ಕುಟುಂಬದ ಚಿಂತೆಗಳ ಮಧ್ಯೆ ವಿಶ್ವ ಕಲ್ಯಾಣದ ಬಗ್ಗೆ ಯೋಚಿಸುವುದು ಅಸಾಧ್ಯ ಅಂತ ಅನಿಸುತ್ತೆ. ಇದು ಸಹಜವಾದ ಭಾವನೆ. ಆದ್ರೆ ಇಲ್ಲಿ ವಿಶ್ವ ಕಲ್ಯಾಣ ಅಂದ್ರೆ ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡೋದಷ್ಟೇ ಅಲ್ಲ. ಹಾಗಾದ್ರೆ ಇದರ ಮೂಲ ಅರ್ಥ ನಮ್ಮ ಮಾನಸಿಕ ಶಕ್ತಿಯನ್ನು ವ್ಯರ್ಥ ಮಾಡದೆ ಸಕಾರಾತ್ಮಕವಾಗಿ ಬಳಸುವುದು. ಅವರು ಯಾಕೆ ಹಾಗೆ ಮಾತಾಡಿದ್ರು, ನನ್ನ ಜೀವನ ಯಾಕೆ ಹೀಗೆ, ಈ ತರಹ ವ್ಯರ್ಥ ಆಲೋಚನೆಗಳು ಹೌದು, ನಮ್ಮ ಬ್ಯಾಟರಿಯನ್ನು ನಿಧಾನವಾಗಿ ಡ್ರೈನ್ ಮಾಡ್ತವೆ. ಹೌದು, ಅದಂತೂ ನಿಜ. ದಿನದ ಕೊನೆಗೆ ದೈಹಿಕವಾಗಿ ಸುಸ್ತಾಗಿರುವುದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಸುಸ್ತಾಗಿರ್ತೇವೆ. ಅದಕ್ಕೆ ಕಾರಣವೇ ಈ ವ್ಯರ್ಥ ಆಲೋಚನೆಗಳು. ಆದರೆ ತಂದೆಯ ಸಮಾನರಾದಾಗ, ಅಂದ್ರೆ ಆತ್ಮೀಕ ಪ್ರಜ್ಞೆಯಲ್ಲಿ ಸ್ಥಿರವಾದಾಗ, ನಮ್ಮ ಮನಸ್ಸಿನಲ್ಲಿ ಒಂದು ಆಂತರಿಕ ಫಿಲ್ಟರ್ ಸೃಷ್ಟಿಯಾಗತ್ತೆ. ಫಿಲ್ಟರ್? ಹೌದು. ಯಾವುದೇ ಆಲೋಚನೆ ಬರುವ ಮೊದಲು ಆ ಫಿಲ್ಟರ್ ಒಂದು ಪ್ರಶ್ನೆ ಕೇಳುತ್ತೆ. ಈ ಆಲೋಚನೆಯಿಂದ ಯಾರಿಗಾದ್ರೂ ಲಾಭ ಇದೆಯಾ? ನನಗೆ, ಇತರರಿಗೆ, ಅಥವಾ ಜಗತ್ತಿಗೆ? ಓ ನಿಲ್ಲಿ, ಅಂದ್ರೆ ಇದು ಒಂದು ಆಟೋಮ್ಯಾಟಿಕ್ ಫಿಲ್ಟರ್ ಇದ್ದ ಹಾಗೇನಾ? ಹೌದು. ನಾನೇ ಪ್ರಜ್ಞಾಪೂರ್ವಕವಾಗಿ ಕೆಟ್ಟ ಆಲೋಚನೆಗಳನ್ನು ತಡೆಯುವುದಲ್ಲ, ಬದಲಿಗೆ ಮನಸ್ಸಿನಲ್ಲಿ ಒಂದು ಸಿಸ್ಟಮ್ ನಿರ್ಮಾಣವಾಗಿ ವ್ಯರ್ಥ ಆಲೋಚನೆಗಳಿಗೆ ಎಂಟ್ರಿಯೇ ಸಿಗದ ಹಾಗೆ ಆಗುತ್ತಾ? ನಿಖರವಾಗಿ. ವಾವ್, ಇದು ಎಲ್ಲವನ್ನೂ ಬದಲಾಯಿಸುತ್ತೆ. ಇದು ರಿಯಾಕ್ಟಿವ್ ಅಲ್ಲ, ಪ್ರೊಆಕ್ಟಿವ್ ಅಪ್ರೋಚ್. ಕರೆಕ್ಟ್. ಆ ಪ್ರಶ್ನೆಗೆ ಯಾರಿಗೂ ಲಾಭವಿಲ್ಲ ಅಂತ ಉತ್ತರ ಸಿಕ್ಲೆ ಆ ಆಲೋಚನೆಗೆ ಮನಸ್ಸಿನಲ್ಲಿ ಜಾಗವೇ ಇರೋದಿಲ್ಲ. ಇದು ಶಕ್ತಿಯ ಸಂರಕ್ಷಣೆಯ ಒಂದು ಅದ್ಭುತ ವಿಧಾನ. ನಮ್ಮ ಮಾನಸಿಕ ಶಕ್ತಿಯನ್ನು ನಮ್ಮ ಮತ್ತು ಇತರರ ಒಳಿತಿಗಾಗಿ ಬಳಸಿದಾಗ ಅದೇ ವಿಶ್ವ ಕಲ್ಯಾಣದ ಮೊದಲ ಹೆಜ್ಜೆ. ಸೂಪರ್. ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆ ಅರ್ಥವಾಯಿತು. ಆದರೆ ನಮ್ಮ ಸಂಬಂಧಗಳ ಕಥೆ ಏನು? ಅಲ್ಲಿ ವಿಷಯಗಳು ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತವೆ. ನಿಜ. ಇದು ನಮ್ಮನ್ನು ಮೂರನೇ ಪರಿವರ್ತನೆಗೆ ಕರೆತಿರುತ್ತೆ, ಅಂಟಿಕೊಳ್ಳುವಿಕೆಯಿಂದ ನಿರ್ಲಿಪ್ತ ಪ್ರೀತಿಗೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಿರ್ಲಿಪ್ತ ಪ್ರೀತಿ ಅನ್ನೋದು ಒಂದು ವಿರೋಧಾಭಾಸದಂತೆ ಕೇಳಿಸುತ್ತೆ. ಹೌದು. ನಿರ್ಲಿಪ್ತ ಅಂದ ತಕ್ಷಣ ಜನರಿಗೆ ಅದೊಂದು ಭಾವನಾ ಶೂನ್ಯತೆ, ನಿರಾಸಕ್ತಿ ಅಂತ ಅನ್ನಿಸುತ್ತೆ. ಹೌದು. ಆದ್ರೆ ಮೂಲದಲ್ಲಿ ಇದನ್ನು ಬಹಳ ಸುಂದರವಾಗಿ ವಿವರಿಸಲಾಗಿದೆ. ಅಂಟಿಕೊಳ್ಳುವಿಕೆ ಅಂದ್ರೆ ಅಟ್ಯಾಚ್ಮೆಂಟ್, ಅಂದ್ರೆ ಇದು ನನ್ನದು, ಇವರು ನನ್ನವರು, ಇದು ಹೀಗೇ ಇರಬೇಕು ಅನ್ನೋ ಮಾಲೀಕತ್ವದ ಭಾವನೆ. ಓಕೆ, ಪೊಸೆಸಿವ್ನೆಸ್. ಅದೇ. ಈ ಭಾವನೆಯೇ ದುಃಖಕ್ಕೆ ಮೂಲ ಕಾರಣ. ಯಾಕಂದ್ರೆ ನಾವು ಅಂಟಿಕೊಂಡಿರುವ ವ್ಯಕ್ತಿ ಅಥವಾ ವಸ್ತು ಬದಲಾದಾಗ ನಮ್ಗೆ ನೋವಾಗತ್ತೆ. ಹಾಗಾದ್ರೆ ನಿರ್ಲಿಪ್ತ ಪ್ರೀತಿ ಅಂದ್ರೆ ಪ್ರೀತಿ ಕಡಿಮೆ ಮಾಡೋದಾ? ಖಂಡಿತ ಇಲ್ಲ. ಇದನ್ನ ಹೀಗರ್ಥ ಮಾಡ್ಕೊಳ್ಳೋಣ. ಹೇಳಿ. ಒಬ್ಬ ಪೊಸೆಸಿವ್ ಫ್ರೆಂಡ್ ಮತ್ತು ಒಬ್ಬ ಸಪೋರ್ಟಿವ್ ಮೆಂಟೋರ್ ನಡುವಿನ ವ್ಯತ್ಯಾಸವನ್ನ ಗಮನಿಸಿ. ಪೊಸೆಸಿವ್ ಫ್ರೆಂಡ್ನ ಪ್ರೀತಿ ಷರತ್ತು ಮತ್ತು ನಿರೀಕ್ಷೆಗಳಿಂದ ಕೂಡಿರುತ್ತೆ. ನೀನು ನನ್ನ ಫ್ರೆಂಡ್. ಆದ್ರೆ ಮೆಂಟೋರ್ನ ಪ್ರೀತಿ ನಿಮ್ಮ ಒಳಿತನ್ನು ಬಯಸುತ್ತೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ. ಅವರ ಪ್ರೀತಿಯೂ ಅಷ್ಟೇ ಆಳವಾಗಿರುತ್ತೆ, ಆದ್ರೆ ಅದು ನಮ್ಮನ್ನು ಬಂಧಿಸುವುದಿಲ್ಲ, ಬದಲಾಗಿ ಸ್ವತಂತ್ರಗೊಳಿಸುತ್ತೆ. ವಾ, ಅದ್ಭುತವಾದ ಉದಾಹರಣೆ. ಅಂದ್ರೆ ನಿರ್ಲಿಪ್ತ ಪ್ರೀತಿ ಅಂದ್ರೆ ಕಡಿಮೆ ಪ್ರೀತಿಸುವುದಲ್ಲ, ಬದಲಿಗೆ ಹೆಚ್ಚು ಮುಕ್ತವಾಗಿ ಪ್ರೀತಿಸುವುದು. ಹೌದು. ಪ್ರೀತಿ ಇರುತ್ತೆ, ಆದರೆ ಅದರಲ್ಲಿ ಬಂಧನ ಇರುವುದಿಲ್ಲ. ಅದೇ ಆತ್ಮಿಕ ಸ್ವಾತಂತ್ರ್ಯ. ನಮ್ಮ ಪ್ರೀತಿ ಸೂರ್ಯನ ಬೆಳಕಿನಂತೆ ಎಲ್ಲರ ಮೇಲೆ ಸಮಾನವಾಗಿ ಹರಿಯುತ್ತೆ. ಸಂಕುಚಿತ ಭಾವನೆಗಳು ಮಾಯವಾಗುತ್ತವೆ. ಇದು ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ, ದುರ್ಬಲಗೊಳಿಸುವುದಿಲ್ಲ. ಖಂಡಿತವಾಗಿಯೂ. ಓಕೆ, ಇದುವರೆಗಿನ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ. ಈ ಎಲ್ಲಾ ಬದಲಾವಣೆಗಳನ್ನು ತರಲು ಒಂದು ನಿರಂತರ ಪ್ರಯತ್ನ ಬೇಕು. ಇದು ನಮ್ಮನ್ನು ಕೊನೆಯ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಪರಿವರ್ತನೆಗೆ ಕರೆತರುತ್ತೆ, ಪರಿಶ್ರಮದಿಂದ ಸ್ವಾಭಾವಿಕ ಸ್ಥಿತಿಗೆ. ಹೌದು. ಹಳೆ ಸಂಸ್ಕಾರದ ಅನುಭವವೇ ಪರಿಶ್ರಮ. ಒಳ್ಳೆಯವನಾಗಿರಲು ತುಂಬ ಕಷ್ಟ, ಧ್ಯಾನ ಮಾಡಲು ಹೋರಾಟ ಮಾಡಬೇಕು ಅಂತ ಅನಿಸೋದು. ಹೌದು ಹೌದು. ಆದ್ರೆ ತಂದೆಯ ಸಂಸ್ಕಾರ ಅಂದ್ರೆ ಶ್ರೇಷ್ಠ ಕರ್ಮಗಳು
ಉಸಿರಾಟದಷ್ಟೇ ಸಹಜವಾಗಿ ಸ್ವಯಂಚಾಲಿತವಾಗಿ ನಡೆಯೋದು. ಆಟೋಮ್ಯಾಟಿಕ್ ಆಗಿ. ಹೌದು, ಅದಕ್ಕೆ ಯಾವುದೇ ವಿಶೇಷ ಪ್ರಯತ್ನ ಬೇಕಾಗೋದಿಲ್ಲ. ಇದು ನನಗೆ ಹೊಸದಾಗಿ ಡೈಟ್ ಶುರು ಮಾಡಿದ ನೆನಪು ತರುತ್ತೆ. ಓ, ಹೇಗೆ? ಮೊದಲ ಕೆಲವು ದಿನಗಳು ಬರೀ ಇಚ್ಛಾಶಕ್ತಿ ಮತ್ತು ಪರಿಶ್ರಮದಿಂದ ಕೂಡಿರುತ್ತೆ. ನಿರಂತರ ಹೋರಾಟ. ನಿಜ. ಆದರೆ ಯಾರು ನಿಜವಾಗಿಯೂ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಿರ್ತಾರೋ ಅವರಿಗೆ ಆರೋಗ್ಯಕರವಾಗಿ ತಿನ್ನುವುದು ಒಂದು ಹೋರಾಟವಲ್ಲ, ಅದು ಅವರ ಸಹಜ ಸ್ವಭಾವ. ಹೌದು. ಅದೇ ಅವರ ಹೊಸ ಕೀಲಿ. ಪರ್ಫೆಕ್ಟ್ ಅನಾಲಜಿ. ಅದೇ ಸಂಸ್ಕಾರ. ಸಂಸ್ಕಾರ ಅಂದ್ರೇನು? ನಮ್ಮ ಆಳವಾದ ಪ್ರವೃತ್ತಿ. ಅಭ್ಯಾಸವು ದೃಢವಾದಾಗ ಅದು ಸಂಸ್ಕಾರವಾಗಿ ಪರಿವರ್ತನೆಯಾಗುತ್ತದೆ. ಆ ಹಂತವನ್ನು ತಲುಪಿದಾಗ ಜೀವನದಲ್ಲಿ ಹೋರಾಟವಿರುವುದಿಲ್ಲ, ಕೇವಲ ಒಂದು ಲೀಲೆ ಇರುತ್ತದೆ. ವಾವ್! ಕೀಳಿ ಸರಿಯಾಗಿದ್ದರೆ ಪರಿಶ್ರಮದ ಅಗತ್ಯವೇ ಬರುವುದಿಲ್ಲ. ಎಲ್ಲವೂ ಸಹಜವಾಗಿ ಸುಲಭವಾಗಿ ನಡೆಯುತ್ತದೆ. ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶವನ್ನು ಒಟ್ಟುಗೂಡಿಸೋಣ. ಈ ದಿವ್ಯ ಪರಿವರ್ತನೆಯ ಮೂಲಸೂತ್ರವನ್ನು ನಾವು ಹೀಗೆ ಹೇಳ್ಬೋದೇ? ಹೇಳಿ. ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಅಂದ್ರೆ ಕೋಪ, ವ್ಯರ್ಥ ಚಿಂತೆ, ಅಂಟಿಕೆ, ಪರಿಶ್ರಮದ ಅನುಭವ ಇವೆಲ್ಲವೂ ದೇಹ ಅಭಿಮಾನ ಎಂಬ ತಪ್ಪು ಗುರುತಿನಿಂದ, ಹೌದು, ಅಂದ್ರೆ ಆ ತುಕ್ಕು ಹಿಡಿದ ಕೀಲಿಂದ ಬರ್ತವೆ. ಹೌದು, ಕರೆಕ್ಟ್. ಮತ್ತು ದೈವಿಕ ಸಂಸ್ಕಾರಗಳು ಅಂದರೆ ದಯೆ, ವಿಶ್ವ ಕಲ್ಯಾಣದ ಚಿಂತನೆ, ನಿರ್ಲಿಪ್ತ ಪ್ರೀತಿ ಮತ್ತು ಸ್ವಾಭಾವಿಕ ಸ್ಥಿತಿ ಇವೆಲ್ಲವೂ ಆತ್ಮೀಕ ಸ್ವರೂಪದಲ್ಲಿ, ಅಂದರೆ ನಾನು ಆತ್ಮ ಎಂಬ ಸರಿಯಾದ ಗುರುತಿನಲ್ಲಿ ಸ್ಥಿರವಾಗಿದ್ದಾಗ ಆ ಹೊಸ ಕೀಯಿಂದ ಬರುತ್ತವೆ. ಹಾಗಾಗಿ ಸೂತ್ರ ಬಹಳ ಸ್ಪಷ್ಟವಾಗಿದೆ. ತಂದೆಯ ಸಮಾನತೆ ಎಂದ್ರೆ ಜೀವನದ ಸುಲಭತೆ. ಹೌದು. ನಾವು ಎಷ್ಟು ದೈವಿಕ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುತ್ತೇವೆಯೋ ನಮ್ಮ ಜೀವನ ಅಷ್ಟು ಸುಲಭ ಮತ್ತು ಸುಂದರವಾಗುತ್ತದೆ. ಖಂಡಿತ. ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ತಂದೆಯ ಸಂಸ್ಕಾರಗಳನ್ನು ಧರಿಸಿದ ಕ್ಷಣದಿಂದಲೇ ಜೀವನವು ಪ್ರಯತ್ನದಿಂದ ಸ್ವಾಭಾವಿಕತೆಗೆ ಮತ್ತು ಶ್ರಮದಿಂದ ಶಾಂತಿಗೆ ಬದಲಾಗುತ್ತದೆ. ಇದೊಂದು ನಿರಂತರವಾದ ಪ್ರಕ್ರಿಯೆ, ಆದರೆ ಪ್ರತಿ ಹೆಜ್ಜೆಯೂ ನಮ್ಮನ್ನು ಸುಲಭತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಇದುವೇ ದಿವ್ಯ ಪರಿವರ್ತನೆ. ಇಂದಿನ ಈ ಚರ್ಚೆ ನಿಜಕ್ಕೂ ಆಳವಾಗಿತ್ತು. ಯಾಕೆ ಒಳ್ಳೇದನ್ನು ಮಾಡೋದು ಕಷ್ಟ ಅಂತ ಶುರು ಮಾಡಿ ನಾವು ಬಳಸ್ತಿರುವ ಕೀಯೇ ಸರಿಯಿಲ್ಲ ಅನ್ನೋ ಉತ್ತರ ಸಿಕ್ಕಿದೆ. ಹೌದು. ತುಕ್ಕು ಹಿಡಿದ ಕೀಯಿಂದ ಹೊಸ ಹೊಳೆಯುವ ಕೀಯವರೆಗಿನ ಪ್ರಯಾಣದ ಬಗ್ಗೆ ಮಾತಾಡಿದ್ದೇವೆ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ತಮ್ಮೊಂದಿಗೆ ಕೊಂಡೊಯ್ಯಲು ಮತ್ತು ಯೋಚಿಸಲು ಮೂಲದಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಓಹೋ, ಸರಿ. ಇದು ಬಹಳ ಶಕ್ತಿಯುತವಾದ ಆತ್ಮಾವಲೋಕನದ ಪ್ರಶ್ನೆ. ದಯವಿಟ್ಟು ಆ ಪ್ರಶ್ನೆಯನ್ನು ಹಂಚಿಕೊಳ್ಳಿ. ಪ್ರಶ್ನೆ ಹೀಗಿದೆ: ಇಂದು ನನ್ನ ಜೀವನದ ಬಾಗಿಲುಗಳನ್ನು ತೆರೆಯಲು ನಾನು ಯಾವ ಕೀಲಿಯನ್ನು ಬಳಸುತ್ತಿದ್ದೇನೆ? ಪದೇ ಪದೇ ಕಷ್ಟ, ಪರಿಶ್ರಮ ಮತ್ತು ಶಬ್ದ ಮಾಡುತ್ತಿರುವ ಆ ಹಳೆಯ ತುಕ್ಕು ಹಿಡಿದ ಸಂಸ್ಕಾರಗಳ ಕೀಲಿಯನ್ನೇ, ಅಥವಾ ಎಲ್ಲವನ್ನೂ ಸುಲಭ, ಶಾಂತ ಮತ್ತು ಸಹಜವಾಗಿಸುತ್ತಿರುವ ತಂದೆಯ ಸಮಾನ ಸಂಸ್ಕಾರಗಳ ಹೊಸ ಕೀಲಿಯನ್ನೇ? ವಾವ್! ಈ ಪ್ರಶ್ನೆಯೊಂದಿಗೆ ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ಅವಲೋಕಿಸಿಕೊಳ್ಳೋಣ. ನಮ್ಮ ಉತ್ತರವೇ ನಮ್ಮ ಮುಂದಿನ ಪ್ರಯಾಣದ ದಿಕ್ಸೂಚಿಯಾಗಲಿದೆ. ಓಂ ಶಾಂತಿ. ಓಂ ಶಾಂತಿ.